ನೀನು ಈ ಮನೆನ ಬಿಟ್ಟು ಹೋಗ್ತೀನಿ ಅಂದ್ರೆ ವಿಶುನ ನಿನ್ನ ಜೊತೆ ಕಳಿಸ್ಕೊಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಇಷ್ಟು ದಿನ ಮಾಡಿದ ಕೆಲಸಕ್ಕೆ ಕ್ಲೈಮ್ಯಾಕ್ಸ್ ಅನ್ನೋದು ಬೇಡವಾ ರಾಧಿಕಾ? ರಾಧಿಕಾ, ಶಾಂತನು ಏನ್ ಹೇಳ್ತಿದ್ದಾನೆ? ಏನಿಲ್ಲಮ್ಮ, ಹೀಗೆ ಸುಮ್ಮನೆ ವಿಷು ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಅಮ್ಮ, ಏನು ಅರ್ಜೆಂಟಾಗಿ ಬರೋದು ಕೇಳಿದ್ರಿ? ಏನು ವಿಷಯ? ಹೌದು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಬಾ ಬಾ. ಏನು ಹೇಳ್ತಾ ಇದ್ದಾರೆ ಶಾಂತನವರು? ವಿಶುಗೆ ಹಳೆದೆಲ್ಲ ನೆನಪಾಗಿದೆ ಅಂತ ಇಲ್ದೇ ಇರೋದನ್ನ ಹೇಳಿ ನಂಬಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಇಲ್ಲ, ವಿಶು ಅವ್ರ ಜೊತೆನೇ ಇದ್ದಾರೆ. ಅವ್ರ ಮಾತು ಈ ಮನೇಲಿ ನಡಿಬೇಕು ಅಂತ ಹೇಳಿದ್ರೆ ವಿಶು ಅವ್ರ ಜೊತೆ ಇರೋದು ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಈ ವಿಷಯದಲ್ಲಿ ಅವ್ರು ಯಾಮಾರಲ್ಲ. ಈಗ ನಮ್ಮ ಮುಂದೆ ಇರೋದು ವಿಶುನ ಅವರಿಂದ ಹೇಗಾದರೂ ಮಾಡಿ ಬಿಡಿಸ್ಕೊಳ್ಳೋದು ಅಷ್ಟೇ. ಮೊದಲು ವಿಶು ಅವ್ರ ಹತ್ರ ಇದ್ದಾರ ಅಂತ ನೋಡಬೇಕು. ಅದನ್ನು ನಾನು ಕಂಡಿಡ್ತೀನಿ. ಅವ್ರು ನಮ್ಮನ್ನು ನಂಬಿಸೋದಕ್ಕೆ ಈ ರೀತಿ ಹೇಳಿದಾರೆ ಅಂದರೆ ಎಷ್ಟು ದಿನ ನಡೆಯುತ್ತೆ ಹೇಳು? ಎಷ್ಟು ದಿನ ಅಂತ ಈ ಕಣ್ಣ ಮುಚ್ಚಲ ಆಟ ನಡೆಯುತ್ತೆ? ಆದರೆ ನಮ್ಮ ಒಂದು ತಪ್ಪು ಹೆಜ್ಜೆ ವಿಶು ಪ್ರಾಣಕ್ಕೆ ಅಪಾಯ ತರಬಾರ್ದಲ್ವಾ? ಇಷ್ಟು ದಿನ ಅವ್ರು ಟಾರ್ಚರನ್ನು ತಡ್ಕೊಂಡಿದ್ಯಾ, ಇನ್ನು ಸ್ವಲ್ಪ ದಿನ ಅವರಿಬ್ಬರಿಗೂ ಟಾರ್ಚರ್ ಕೊಡುವಂಥ ಬಲೆನ ನಾವಿಬ್ಬರು ಹೆಣಿಯೋಣ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ವಿಶು ಅವ್ರ ಹತ್ರ ಇದ್ದಾರೋ ಇಲ್ವೋ ಅಂತ ಹೇಗಾದರೂ ಮಾಡಿ ಗೊತ್ತು ಮಾಡ್ಕೊ. ಹೌದು, ವಿಶುನ ಅವ್ರ ಜೊತೆ ಇರೋದನ್ನು ನೋಡಿದ್ಯಾ ಅಂದ್ಯಲ್ಲ, ಎಲ್ಲಿ? ಊರ್ ಹೊರಗಡೆ ಯಾವುದೋ ಒಂದು ಜಾಗದಲ್ಲಿ ಬಚ್ಚಿಟ್ಟಿದ್ರು. ಸುತ್ತಮುತ್ತ ಯಾವ ಮನೆನೂ ಇರಲಿಲ್ಲ. ಅವ್ರ ಜೊತೆಗೆ ಕೆಲವು ಗೂಂಡಾಗಳು ಇದ್ರು. ಗೂಂಡಾಗಳ? ಸರಿ, ನಂಗೆ ಸ್ವಲ್ಪ ಟೈಮ್ ಕೊಡು, ನಾನೆಲ್ಲ ಕಂಡುಹಿಡಿತೀನಿ. ಈ ಸಮಯದಲ್ಲಿ ವಿಶುನ ನಾವು ಅಲ್ಲಿಂದ ಕರೆಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಬಟ್ ನೀನು ಯಾವುದೇ ಕಾರಣಕ್ಕೂ ದುಡ್ಕೋದಕ್ಕೆ ಹೋಗಬೇಡ. ರಾಜು, ಶೆಟ್ರಂಗಡಿಗೆ ಹೋಗಿ ರವೆ ತಗೊಂಬಾ, ಜೊತೆಲಿ ಒಂದು ಜಾಮೂನ್ ಪಾಕೆಟ್ ತಗೊಂಬಾ. ಧರ್ಮಾಧಿಕಾರಿಗಳು ನಮ್ಮ ಮನೆಗೆ ಬಂದಿರುವಾಗ ನಾವು ಆ ಖುಷಿನ ಸಲೀಸಾಗಿ ಮುಗಿಸ್ಬಾರ್ದಲ್ವಾ? ಸರಿ ಅಜ್ಜಿ. ಅಜ್ಜಿ, ಪಕೋಡನು ಮಾಡ್ತೀನಿ ಅಂತ ಹೇಳಿದ್ರಲ್ಲ? ಅಯ್ಯೋ, ಪಕೋಡನು ಮಾಡ್ತೀನಿ, ಜೊತೆಗೆ ಸ್ವಲ್ಪ ರವೆ ಹುಗ್ಗಿನೂ ಮಾಡೋಣ ಅಂತ. ಅತ್ತೆ, ಈಗ ನೀವು ಇದ್ದಿದ್ರೆ ನನ್ನ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ರಿ. ನೀವೇ ಇದ್ದಿರೋ ಈ ಮನೆ ತುಂಬಾ ಖಾಲಿ ಅನಿಸ್ತಾ ಇದೆ. ನಾ ಹೇಳಿದ್ದೆಲ್ಲ ನೆನಪಿದೆ ತಾನೆ ಅಜ್ಜಿ? ರವೆ ರವೆ ಮತ್ತೆ ಹೆಸರು ಬೇಳೆ ಹುಗ್ಗಿಗೆ ಬೇಕು ಅಂತ ಹೇಳಿದ್ದೀನಲ್ಲ, ದ್ರಾಕ್ಷಿಗೂ. ಬದುಕಿದ್ದಷ್ಟು ದಿನವೂ ನಿನ್ನ ರಾಧಿಕ ನೆನಪಲ್ಲೇ ಕಳೆದ್ಲಪ್ಪ. ನಿಮ್ಮಿಬ್ಬರನ್ನು ಜ್ಞಾಪಿಸ್ಕೊಳ್ದಿರೋ ದಿನವೇ ಇಲ್ಲ. ಅಜ್ಜಿ, ನಮ್ಮ ಕುಟುಂಬನ ಈ ಸ್ಥಿತಿಗೆ ತಂದಿರೋ ಆ ಶಾಂತನ ನಾನು ಸುಮ್ಮನೆ ಬಿಡಲ್ಲ. ಬೇಡಪ್ಪ, ಬೇಡ, ಅವನ ಸಹವಾಸನೇ ಬೇಡ. ವಿಶು, ನಮಗೀಗ ತಾನೇ ನೀನು ಸಿಕ್ಕಿದೆಯಪ್ಪ. ನಿನ್ನನ್ನು ಮತ್ತೆ ಕಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡೋದಿಲ್ಲ. ನೋಡು, ಎಲ್ಲದಕ್ಕಿಂತ ಮುಂಚೆ ರಾಧಿಕನ್ ಹುಡುಕಪ್ಪ. ಅಜ್ಜಿ, ನಿಮ್ಗೇನು ರಾಧಿಕಾ ಮನೆಗೆ ಬರ್ಬೇಕು ತಾನೆ? ರಾಧಿಕಾ ಮನೆಗೆ ಬಂದೇ ಬರ್ತಾಳೆ. ರಾಧಿಕಾ ಮನೆಗೆ ಬರೋದು ಎಷ್ಟು ಮುಖ್ಯನೋ, ಈ ಶಾಂತನನ್ನ ಹುಡುಕಿ ಹೊಸ್ಕಾಕದ್ ಕೂಡ ಅಷ್ಟೇ ಮುಖ್ಯ. ಅಯ್ಯೋ ಬೇಡಪ್ಪ, ಬೇಡ ವಿಶು, ಅದೆಲ್ಲ ಏನು ಬೇಡ. ಅಜ್ಜಿ, ಶಾಂತನು ಯಾವತ್ತೂ ಮುಂದೆ ನಿಂತು ಕೆಲಸ ಮಾಡ್ದೋನೇ ಅಲ್ಲ, ಬರೀ ಮರಲ್ಲೇ ನಿಂತು ಆಟ ಆಡಿರೋದು. ನೀವೇನು ಯೋಚನೆ ಮಾಡಿಬಿಡಿ ಅಜ್ಜಿ, ನಾವೆಲ್ಲರೂ ಒಟ್ಟಾಗ್ತಿದ್ದೀವಿ. ವಿಶು ಬ್ರದರ್ನೇನಾದ್ರೂ ಅವ್ನು ನೋಡಿದ್ರೆ ಈ ಊರನ್ನೇ ಬಿಟ್ಟು ಹೋಗ್ತಾನೆ. ನೋಡಿ, ನಿಮ್ಮಿಬ್ಬರನ್ನು ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟ ಇಪ್ಪ. ನಮ್ಗೆ ಯಾರ ಹತ್ರನೂ ಜಗಳ ಬೇಡ. ನೀನು ರಾಧಿಕಾ ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ಅದನ್ನ ನೋಡಿ ನಾವು ಕಣ್ಮುಚ್ಕೋತೀವಪ್ಪ. ಆಯ್ತು, ರಾಧಿಕಾ ಸಿಗ್ತಾಳೆ, ಮನೆಗೆ ಬರ್ತಾಳೆ, ನಾವು ಚೆನ್ನಾಗಿದ್ದೇ ಇರ್ತೀವಿ. ನೀವು ಅಡುಗೆ ಮಾಡಿ ಬೇಗ ನಮಗೆ ಬಡಿಸಿರೋ ಇಲ್ವೋ? ಅಯ್ಯೋ ಮಾಡ್ಬೇಕು, ಹೋಗೋ, ಬೇಗ ತಗೊಂಬ ಹೋಗು. ಅಯ್ಯೋ, ನಾನು ಬೇಳೆ ನೀರಿಟ್ಟಿದ್ದೆ, ಬಂದೆ. ಬಂದ್ಬಿಡು, ಹೇಳಿದ್ದೆಲ್ಲ ನೆನ್ಪಿದ್ಯಾ? ಬೇಗ ತಗೊಂಬ.